ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ರೀಲ್ಸ್ ಮಾಡುವ ಮುನ್ನ ಎಚ್ಚರ, ಸ್ವಲ್ಪ ಯಾಮರಿದರೆ ಹೋಗುತ್ತೆ ನಿಮ್ಮ ಪ್ರಾಣ. ಇದು ಏನಂತಂದರೆ ಸಾಕಷ್ಟು ಜನರಿಗೆ ಯುವಕರಿಗೆ ಹೇಳಿದರೂ ಕೂಡ ಇಲ್ಲಿವರೆಗೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ರೀಲ್ಸ್ನ ಹುಚ್ಚಾಟಕ್ಕೆ ಬಲಿಯಾಗಿ ಸಾಕಷ್ಟು ಜನ ಈಗ ರೀಲ್ಸ್ ಹುಚ್ಚಾಟಕ್ಕೆ ಬಲಿಯಾಗಿದ್ದರೂ ಕೂಡ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದೇನೆ ಯುವಕರು ರೀಲ್ಸ್ಗಳನ್ನು ರಿಸ್ಕ್ ತೆಗೆದುಕೊಂಡು ರೀಲ್ಸ್ ಮಾಡೋಲಿಗ ಮುಂದಾಗಿರುವಂಥದ್ದು. ಇದು ಏನಂತಂದರೆ ಅವರ ಪ್ರಾಣಕ್ಕೆ ಕುತ್ತಾಗಿರುವಂಥದ್ದು. ಇದು ಏನಂತಂದರೆ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಾಗಾಂವ್ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಟ್ರ್ಯಾಕ್ಟರ್ ಚಾಲಕ ಏನಂತಂದರೆ ರೀಲ್ಸ್ ಮಾಡ್ತಾ ಟ್ರ್ಯಾಕ್ಟರನ್ನು ಚಾಲನೆ ಮಾಡ್ತಾ ಇದ್ರು. ಆ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಆ ಕೈಯಿಂದ ಮೊಬೈಲನ್ನು ಜಾರಿದೆ. ಆ ಜಾರಿದ ಮೊಬೈಲನ್ನು ತೆಗೆದುಕೊಳ್ಳಲು ಹೋಗಿ ಈಗ ಪ್ರಾಣವನ್ನೇ ಕಳೆದುಕೊಂಡಿರುವಂಥದ್ದು. ಇದು ಏನಂತ ಲೋಕೇಶ್ ಅಂತ ಮಹಾಗಾಂವ್ ಗ್ರಾಮದ ನಿವಾಸಿ ಲೋಕೇಶ್ ಅಂತ 22 ವರ್ಷದ ಯುವಕ. ಈತ ಏನಂದರೆ ಕಳೆದ ಹಲವು ವರ್ಷಗಳಿಂದ ಟ್ರ್ಯಾಕ್ಟರ್ ಚಾಲಕನಾಗಿ ಕೆಲಸಗಳನ್ನು ಮಾಡ್ತಾ ಇದ್ದ. ತಾನು ಏನಂತಂದರೆ ತನ್ನ ನೆಚ್ಚಿನ ವಸ್ತುಗಳಾಗಲಿ ತಾನು ಹೋಗುವಂಥ ಏನು ಪ್ರದೇಶಗಳಲ್ಲಾಗಲಿ ಎಲ್ಲವೂ ಕೂಡ ಹೋದಂಥ ಕಡೆಗಳಲ್ಲೆಲ್ಲವೂ ಕೂಡ ರೀಲ್ಸ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡನ್ನು ಮಾಡ್ತಾ ಇದ್ದ. ಇದು ಏನಂತಂದರೆ ಅವನ ಏನು ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಮೇಲೆ ಕುಳಿತು ರೀಲ್ಸನ್ನು ಮಾಡ್ತಾರೆ ಅಂತ ಸಾಕಷ್ಟು ವಿಡಿಯೋಗಳನ್ನು ಈಗ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡನ್ನು ಮಾಡಿದ್ದಾನೆ. ಆ ಒಂದು ನಿನ್ನೆ ಕೂಡ ತನ್ನ ಏನು ಟ್ರ್ಯಾಕ್ಟರ್ ತೆಗೆದುಕೊಂಡು ಕಬ್ಬಿನ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ದಾನೆ. ಆ ಹೋದಂಥ ಸಂದರ್ಭದಲ್ಲಿ ರೀಲ್ಸ್ ಮಾಡೋಕ್ಕೆ ಮುಂದಾಗಿದ್ದ. ಆ ಟ್ರ್ಯಾಕ್ಟರ್ ಚಾಲನೆ ಮಾಡ್ತಾ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನು ರೀಲ್ಸನ್ನು ಮಾಡ್ತಾ ಇದ್ದ. ಆ ರೀಲ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಮೊಬೈಲ್ ಏನಂದರೆ ಆ ಕೈಯಿಂದ ಜಾರಿದೆ. ಆ ಕೈಯಿಂದ ಜಾರದಂಥ ಮೊಬೈಲನ್ನು ಹೋಗಿ ಈಗ ಆ ಟೈರ್ನ ಏನು ಟ್ರ್ಯಾಕ್ಟರ್ನ ಟೈರಿಗೆ ಸಿಲುಕಿ ಈಗ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ಸಾಕಷ್ಟು ಬಾರಿ ಏನಂತಂದರೆ ಇಂತಹ ಒಂದು ರಿಸ್ಕ್ ಇರುವಂತಹ ಜಾಗಗಳಲ್ಲಿ ಡೇಂಜರಸ್ ಜಾಗಗಳಿರ್ತವೆ ಅಂತಲ್ಲಿ ಹೋಗಿ ಯುವತಿಯರು ಈಗ ರೀಲ್ಸನ್ನು ಮಾಡ್ತಾ ಇರ್ತಾರೆ. ಆ ಒಂದು ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಅವರು ನಮಗೆ ಮುಂದೆ ಇದು ನಮ್ಮ ಜೀವಕ್ಕೆ ಕುತ್ತನ್ನು ತರುತ್ತೆ ಅನ್ನೋ ಒಂದು ಯೋಚನೆ ಇದ್ದರೂ ಕೂಡ ಅದೆಲ್ಲವನ್ನು ಮರೆತು ಈಗ ರೀಲ್ಸ್ ಮಾಡೋಕ್ಕೆ ಮುಂದಾಗಿ ಈಗ ಸಾಕಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಇಂತಹ ಒಂದು ಘಟನೆ ಕೂಡ ಇಲ್ಲಿ ನಡೆದಿರುವಂಥದ್ದು. ಟ್ರ್ಯಾಕ್ಟರ್ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಅಡಿಗೆ ಸಿಲುಕಿ ಈಗ ಪ್ರಾಣ ಕಳೆದುಕೊಂಡಿದ್ದಾನೆ. ಈ ಯುವಕ ಏನಂತಂದರೆ ಕಳೆದ ಹಲವು ವರ್ಷಗಳಿಂದ ಟ್ರ್ಯಾಕ್ಟರನ್ನು ಚಾಲನೆ ಮಾಡ್ತಾ ಇದ್ದ. ತಾನು ಪ್ರೀತಿಸುವಂಥ ಟ್ರ್ಯಾಕ್ಟರ್ ಆಗಲಿ ಮತ್ತು ಹೊಲಗದ್ದೆಗಳಲ್ಲಿ ಹೋದಂಥ ಸಂದರ್ಭದಲ್ಲೂ ಕೂಡ ರೀಲ್ಸನ್ನು ಮಾಡ್ತಾ ಇದ್ದ. ಆ ರೀಲ್ಸ್ ಮಾಡುವಂಥ ಸಂದರ್ಭದ ಎಲ್ಲವನ್ನು ಕೂಡ ಏನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ ಇದು ಏನಂತಂದರೆ ಅವನ ಪ್ರವೃತ್ತಿಯಾಗಿ ಬೆಳೆಸ್ಕೊಂಡಿದ್ದ. ಇಂಥ ಸಂದರ್ಭದಲ್ಲಿ ಈಗ ಇದ್ದಂಥ ಮಗನನ್ನು ಕಳೆದುಕೊಂಡು ಈಗ ಕುಟುಂಬಸ್ಥರಿಗೆ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಮಗ ಏನಂತಂದರೆ ಬೆಳಗ್ಗೆ ಟ್ರ್ಯಾಕ್ಟರ್ ತೆಗೆದುಕೊಂಡು ಕೆಲಸಕ್ಕೆ ಹೋಗಿದ್ದ. ಆ ಕೆಲಸಕ್ಕೆ ಹೋಗಿ ಮಗ ವಾಪಸ್ ಬರ್ತಾನೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಂಥ ಕುಟುಂಬಕ್ಕೆ ಈಗ ಆಘಾತವನ್ನೇ ಕಾದಿರುವಂಥದ್ದು. ತಾನು ಮಾಡಿದಂಥ ಈಗ ಸಣ್ಣ ಒಂದು ವಿಡಿಯೋ ಮಾಡಲು ಹೋಗಿ ಈಗ ಸಣ್ಣ ತಪ್ಪಿನಿಂದ ಈಗ ಪ್ರಾಣನೇ ಕಳೆದುಕೊಂಡಿರುವಂಥದ್ದು. ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾವುದೇ ರೀತಿಯ ಡೇಂಜರಸ್ ಅಂದರೆ ಇಂತಹ ಒಂದು ಡೇಂಜರಸ್ ಜಾಗಗಳಿದ್ದಂಥ ಸಂದರ್ಭದಲ್ಲಿ ವಿಡಿಯೋಗಳನ್ನು ಮಾಡಬಾರ್ದಂತ ಸಾಕಷ್ಟು ಬಾರಿ ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅಂತಹ ಅವೇರ್ನೆಸ್ ಮೂಡಿಸುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಈ ರೀತಿ ಒಂದು ಘಟನೆ ಆಗುತ್ತೆ ಅಂತೇಳಿ ಸಾಕಷ್ಟು ಬಾರಿ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಇಂತಹ ಘಟನೆಗಳು ಪದೇ ನಡೀತಾ ಇದ್ದಾವೆ. ಈ ಒಂದು ರೀಲ್ಸ್ ಮಾಡುವಂಥ ಹುಚ್ಚಿನಿಂದಾಗಿ ಸಾಕಷ್ಟು ಜನ ಯುವತಿಯರೀಗ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಇಂತಹ ಘಟನೆ ತನ್ನ ಏನು ಗಮನಕ್ಕೆ ಬಂದರೂ ತನಗೆ ಗೊತ್ತಾಯಿದ್ರೂ ಕೂಡ ಇಂತಹ ರೀಲ್ಸ್ಗಳಿಗೆ ಕೈ ಹಾಕಿ ಈಗ ಯುವತಿಯರು ಪ್ರಾಣನ ಕಳೆದುಕೊಳ್ತಾ ಇದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಅನ್ನೋದು ಈಗ ಒಂದು ಕಲಬುರಗಿಯಲ್ಲಿ ನಡೆದಂಥ ಘಟನೆ. ಸದ್ಯ ಆ ಯುವಕನ ಏನು ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಏನು ಪೋಸ್ಟ್ ಮಾರ್ಟಮ್ ಮಾಡಿ ಈಗ ಮರಣೋತ್ತರ ಪರೀಕ್ಷೆಯ ನಂತರ ಅವರ ಕುಟುಂಬಸ್ಥರಿಗೆ ಹಸ್ತಾಂತರನ ಮಾಡಿರುವಂಥದ್ದು. ತನ್ನ ಮಗ ಬೆಳೆದು ಇನ್ನೂ ಕೇವಲ 22 ವರ್ಷದ ಯುವಕ ಇನ್ನೂ ಬೆಳೆದು ನಮಗೆ ಸಾಕ್ತಾನೆ ಅಂತ ಏನು ವೃದ್ಧದ ಏನು ತಂದೆ ತಾಯಿಗಳಿದ್ರು ಪೋಷಕರಿದ್ರಿಗೆ ಆ ಪೋಷಕರಿಗೆ ಆಘಾತವಾಗಿರುವಂಥದ್ದು. ತಾನು ಏನು ಆತ ಮಾಡಿದ ಒಂದು ಸಣ್ಣ ತಪ್ಪಿಗಾಗಿ ಇಡೀ ಒಂದು ಜೀವನವೇ ಅವರ ತಂದೆ ತಾಯಿಗ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಏನು ಸಂದರ್ಭ ಬಂದಿರುವಂಥದ್ದು. ಹಾಗಾಗಿ ಯಾರು ಕೂಡ ಈ ರೀತಿಯ ಒಂದು ರಿಸ್ಕ್ಗಳನ್ನು ತೆಗೆದುಕೊಳ್ಳದೇನೆ ಈ ಒಂದು ರೀಲ್ಸ್ನ ಹುಚ್ಚಾಟಕ್ಕೆ ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊಳ್ಬಾರ್ದನ್ನ ಅಂತೇಳಿ ಈಗ ನ್ಯೂಸ್ 18 ಕಳಕಳಿಯ ವಿನಂತಿ. ಕ್ಯಾಮರಾಮನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.